ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಾಲಕಿಯನ್ನ ಎಳೆದೊಯ್ದಿದ್ದ ಪ್ರಕರಣದಲ್ಲಿ ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆ ಸಿಬ್ಬಂದಿಯನ್ನ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ A1 ಆರೋಪಿಯಾದಂಥ ಅಜಿತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಡೋದೆಲ್ಲ ಮಾಡಿ ತಮಿಳುನಾಡಿನಲ್ಲಿ ಈತ ತಲೆಮರೆಸಿಕೊಂಡಿದ್ದ. ಟಿ ನರಸೀಪುರದ ಬಾಲಕಿಯನ್ನ ಈ ಬಜಾಜ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ನ ಮನೆಹಾಳು ಸಿಬ್ಬಂದಿ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದ, ಮೆಂಟಲಿ ಹರಾಸ್ ಮಾಡಿದ್ದ. ಇದೆಲ್ಲ ಮಾಡಿದ ನಂತರ ಯಾವಾಗ ನಿಮ್ಮ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುತ್ತೋ ಆಗ ಈ ಆರೋಪಿ ಎಸ್ಕೇಪ್ ಆಗ್ತಾನೆ. ಹಾಗೂ ನ್ಯೂಸ್ ಫಸ್ಟ್ನ ಸತತ ವರದಿ ಇವತ್ತು ಫಲಶ್ರುತಿಯನ್ನ ನೀಡಿದೆ. ಕೊನೆಗೂ A1 ಅಜಿತ್ ಈಗ ಅರೆಸ್ಟ್ ಆಗಿದ್ದಾನೆ. ನೋಡ್ತಾ ಇರ್ಬೋದು, ಈ ಮಹಾಪುರುಷನೇ ಏನು ಅರಿಯದಂಥ ಆ ಹೆಣ್ಣು ಮಗುವನ್ನ ತಂದೆಯ ಫ್ಯಾಕ್ಟ್ರಿ ಬಳಿ ಕರ್ಕೊಂಡು ಹೋಗಿ ಅವಾಚ್ಯ ಶಬ್ದಗಳಿಂದ ತನ್ನ ಮಗಳ ಮುಂದೆನೆ ತಂದೆಯನ್ನ ಬೈದು ನಿಂದಿಸಿ ಬಾಲಕಿಯನ್ನ ಮಾನಸಿಕವಾಗಿ ಹರಾಜ್ ಮಾಡಿ ಹೊಡೆದು ಎಲ್ಲವನ್ನೂ ಕೂಡ ಮಾಡಿದ. ಕೊನೆಗೆ ಬಿಟ್ಟು ಹೋಗಿದ್ದ. ಯಾವಾಗ ನಿಮ್ಮ ನ್ಯೂಸ್ ಫಸ್ಟ್ ನಿರಂತರವಾಗಿ ಈ ಪ್ರಕರಣವನ್ನ ಬೆನ್ನಹತ್ತಿ ವರದಿ ಮಾಡಿತ್ತು, ಪೊಲೀಸರು ಕೂಡ ಆಗ ಈ ಒಂದು ಕೇಸ್ ಬಗ್ಗೆ ಸೀರಿಯಸ್ನೆಸ್ ಅನ್ನ ತೋರಿಸಿದ್ರು. FIR ದಾಖಲು ಮಾಡಿರಲಿಲ್ಲ, ಕೊನೆಗೆ FIR ದಾಖಲಾಯಿತು. ಆದರೆ ಈ ಕಡೆ ಆರೋಪಿ ಎಸ್ಕೇಪ್. ಆದರೆ ಇವತ್ತು ತಮಿಳುನಾಡಿನಲ್ಲಿ ಈತನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಹಾಗೂ ಬೆಳಕವಾಡಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ವಾಪಸ್ ಕರೆತರ್ತಿದ್ದಾರೆ. ಈ ಕೇಸ್ ಈ ಮೈಕ್ರೋ ಫೈನಾನ್ಸ್ ಮನೆಹಾಳ್ರು ಏನಿರ್ತಾರಲ್ಲ, ಈ ರೀತಿ ಮಾಡೋರು, ದೌರ್ಜನ್ಯ ಮಾಡೋರು, ಸಾಲ ಕಟ್ಟಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಮಾನವೀಯತೆಯನ್ನೇ ಮರೆತು ಮೃಗಗಳ ರೀತಿ ಮನೆ ಮುಂದೆ ಹೋಗಿ ವರ್ತಿಸೋದು, ಹಲ್ಲೆ ಮಾಡೋದು, ಬೈಯೋದು, ಅಜ್ಜಿ ಕಟ್ಟದೇ ಇರೋ ಸಾಲಕ್ಕೆ ಮೊಮ್ಮಗಳನ್ನ ಎಳ್ಕೊಂಡು ಹೋಗಿ ಟಾರ್ಚರ್ ಮಾಡೋದು, ಇದೆಲ್ಲವೂ ಕೂಡ ಈ ಕೇಸ್ ಅಂಥವ್ರಿಗೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿದೆ. ನಿಮ್ಮ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ಕೊನೆಗೂ ನ್ಯೂಸ್ ಫಸ್ಟ್ನ ವರದಿ ಇಂಪ್ಯಾಕ್ಟ್ ಆಗಿದೆ. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ಇವತ್ತು ಈ ಆರೋಪಿ A1 ಅಜಿತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿ ಈಗ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಮಾಡೋದೆಲ್ಲ ಗನಂದಾರಿ ಕೆಲಸ ಮಾಡಿಬಿಟ್ಟು, ಮಾಡುವಾಗ ಭಯ ಇರಲಿಲ್ಲ, ಈಗ ಏನು ಭಯ, ಏನು ಭಕ್ತಿ, ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದ. ಆದರೆ ಅಲ್ಲೂ ಕೂಡ ತಲಾಶ್ ಮಾಡಿ ಪೊಲೀಸರು ಈತನನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಮತ್ತೊಬ್ಬ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೂ ಕೂಡ ಒಂದು ದೊಡ್ಡ ಪಾಠವಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ನ್ಯೂಸ್ ಫಸ್ಟ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ಜೊತೆಗೆ ಈತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಈತನನ್ನ ಬಂಧಿಸಲಾಗಿದೆ, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಆಲಕ್ಕಿಯನ್ನ ಕರೆದೊಯ್ಯುವಂತಹ ಸಂಬಂಧಪಟ್ಟಂತೆ ವಿಸ್ತೃತವಾದ ವರದಿಯನ್ನ ಬಿತ್ತರಿಸುವಂತ ಕೆಲಸಕ್ಕೆ ಮುಂದೋಗಿತ್ತು. ಮೈಕ್ರೋ ಬಕಾಸುರರು ಶೀರ್ಷಿಕೆ ಅಡಿಯಲ್ಲಿ ಬಹುಶಃ ಸಂಪರ್ಕ ಕಡಿತವಾಗಿದೆ. ಈ ಒಂದು ಪ್ರಕರಣ ಒಂದು ರೀತಿ ಮಾನವೀಯತೆನೇ ಇಲ್ವಾ ಅನ್ನೋ ಥರ ಬಿಂಬಿತವಾಗಿತ್ತು. ಯಾಕೆ ಅಂತಂದ್ರೆ, ಸಾಲ ಅನ್ನುವಂಥ ಒಂದೇ ಒಂದು ಪದಕ್ಕೋಸ್ಕರ ಮನೆ ಮುಂದೆ ಹೋಗಿ ಅವಾಚ್ಯವಾಗಿ ನಿಂದಿಸೋದು, ಯಾರೋ ಮಾಡಿದ ಸಾಲಕ್ಕೆ ಸಂಬಂಧನೇ ಇಲ್ಲದೆ ಇರೋರನ್ನ ಕರ್ಕೊಂಡು ಬಂದು ಹರಾಜ್ ಮಾಡೋದು, ಇದೆಲ್ಲವೂ ಕೂಡ ನಿಲ್ಲಬೇಕು. ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ. ಆದರೆ ಸುಗ್ರೀವಾಜ್ಞೆಗೆ ಈ ಮನೆಹಾಳರು ಏನು ಬೆಲೆ ಕೊಡ್ತಾ ಇದ್ದಾರೆ? ಇಂಥ ದುರುಳರು ಇರೋದ್ರಿಂದ ಜನರು ಕೂಡ ಹೆದರ್ತಾ ಇದ್ದಾರೆ, ಸಾಲ ಮಾಡೋದಕ್ಕೂ ಹೆದರ್ತಾ ಇದ್ದಾರೆ. ಇಂಥ ಪಾಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ಹಾಗೂ ಈ ಒಂದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಆಗಿರೋದ್ರಿಂದ ಈತನನ್ನ ಈಗ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.